ನಮಸ್ಕಾರ ವೀಕ್ಷಕರೇ, ಕಳೆದ ವಾರ ವಿಜಯನಗರ ಜಿಲ್ಲೆಯಲ್ಲಿ ಒಂದು ವಿನೂತನ ಪ್ರಯೋಗ ಅಂತಂದರೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ 35 ಜನರಿಗೆ ಒಂದು ಉಚಿತ ಕಾರ್ಯಾಗಾರವನ್ನು ನಡೆಸಿದರು. ತುಂಬ ಯಶಸ್ವಿಯಾಗಿ ನಡೀತು. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಆಗಲಿ. ಮತ್ತು ನಾನು ಈ ವಿಶೇಷ ಒಂದು ಕಾರ್ಯಾಗಾರವನ್ನು ನಡೆಸ್ಕೊಟ್ಟಂತಹ ಅನ್ಮೇಶ್ ಅವರಿಗೆ, ಹಾಲೇಶ್ ಅವರಿಗೆ ಮತ್ತು ಸಾಯಿ ಸತೀಶ್ ಅವರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ ಅವರು ಈಗ ಆಲ್ರೆಡಿ ಅದರಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಸಕ್ಸಸ್ಸನ್ನು ಕಂಡಿರ್ತಕ್ಕಂಥವ್ರು, ಬ್ಯುಸಿ ಪರ್ಸನ್ಸು. ಅವರ ಒಂದು ಟೈಮನ್ನು ಮಾಡಿಕೊಂಡು ಈ ಥರ ಒಂದು ಫ್ರೀ ಕಾರ್ಯಾಗಾರಗಳನ್ನು ಕೊಟ್ಟರಲ್ಲ, ಅದು ತುಂಬ ಸಂತೋಷದ ವಿಷಯ. ಹಾಗಾಗಿ ಯಾರ್ಯಾರು ಈಗ ಆಲ್ರೆಡಿ ಸಕ್ಸಸ್ ಆಗಿದ್ದೀರೋ ಅವರು ಕೂಡ ಅಷ್ಟೇ, ನೀವು ಎಲ್ಲೇ ಇರಲಿ, ನಿಮ್ಮ ಒಂದು ಸರೌಂಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಸ್ಟಾಕ್ ಮಾರ್ಕೆಟನ್ನು ಚೆನ್ನಾಗಿ ಕಲಿತು ಒಂದು ಒಳ್ಳೆಯ ವೆಲ್ತನ್ನು ಮಾಡಬೇಕಂತಿದೆಯೋ ಅಂಥವರು ಖಂಡಿತವಾಗಿ ಅವರಿಗೆ ಗೈಡೆನ್ಸನ್ನು ಮಾಡಿ ಅಂತ ಹೇಳ್ತೀನಿ. ಹೀಗೆ ನೀವು ನಿಮ್ಮೂರಲ್ಲಿ ಒಂದು ಟೀಮನ್ನು ಮಾಡ್ಕೊಳ್ಳಿ. ಒಂದು 30-50 ಜನ ನಿಮ್ಮೂರಲ್ಲಿ ಕೂಡ ಒಂದು ನಿಮ್ಮ ಟೀಮ್ ಆಯಿತು ಅಂತಂದರೆ ಅಲ್ಲಿ ಕೂಡ ನಾನು ಈ ಥರ ಯಾರಾದರೂ ಅವೈಲೇಬಲ್ ಇರ್ತಕ್ಕಂಥರಿದ್ದರೆ 1 ಮಂತ್ ಅಥವಾ 2 ಮಂತ್ಸ್ ಒಂದು ಕಾರ್ಯಾಗಾರವನ್ನು, ಸೆಮಿನಾರನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಇದರಿಂದ ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆಯೋ, ಒಳ್ಳೆಯ ಸ್ಟಾಕ್ ಮಾರ್ಕೆಟನ್ನು ಕಲ್ತ್ಕೋಬೇಕು ಅಂತ ಇದೆಯೋ ಅಂಥವ್ರಿಗೆ ಸಹಾಯ ಆಗಲಿ. ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ. ಸೊ ಒಂದೊಮ್ಮೆ ಹೇಳ್ತಾ ಇದ್ರಂತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿರ್ತಕ್ಕಂಥ ನದಿ ಜೋಡಣೆ ಮಾಡಬೇಕು ಅಂತೇಳಿ. ಆಗ ಅವರು ಇದು ನದಿ ಜೋಡಣೆ ಮಾಡಿದ್ರೆ ಏನಾಗುತ್ತೆ, ಅದು ಹಂಗಾಗುತ್ತಾ ಹೀಗಾಗುತ್ತಾ ಎಲ್ಲ ಒಂದಷ್ಟು ನೆಗೆಟಿವ್ಸ್ನ ಹೇಳ್ತಾ ಇದ್ರಂತೆ. ಇದು ಯಾರಿಗೆ ಅನುಕೂಲ ಆಗುತ್ತೆ, ಹಾಗೆ ಹೀಗೆ. ಅದಕ್ಕೆ ಅವರು ವಾಜಪೇಯಿ ಅವರು ಹೇಳಿದ್ರಂತೆ, ಇಲ್ಲ, ಯಾವ ಒಂದು ರೈತರಿಗೆ ಚೆನ್ನಾಗಿ ಬಿತ್ತಿ ಬೆಳಿಬೇಕು ಅಂತಿದೆಯೋ ಅಂಥ ರೈತರಿಗೆ ಅನುಕೂಲ ಆಗುತ್ತೆ, ಆ ರೈತರಿಗೋಸ್ಕರ ನಾನು ನದಿ ಜೋಡಣೆಯನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರಂತೆ. ಹಾಗೆ ನಾನು ಈ ಚಾನಲನ್ನು ಮಾಡಿರೋದು ಯಾಕಂದರೆ ನಾನು ಹೇಳ್ತಿರೋದು ಕೆಲವೊಂದಿಷ್ಟು ಏನೇನೋ ಕಾಮೆಂಟ್ಸು ಅದು ಇದೆಲ್ಲ ಇರ್ತಿತ್ತು. ಹಾಗಾಗಿ ನಾನು ಈ ಚಾನಲನ್ನು ಮಾಡಿರ್ತಕ್ಕಂಥದ್ದು ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡು ತುಂಬ ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡಬೇಕು, ತುಂಬ ಸೀರಿಯಸ್ಸಾಗಿ ಸ್ಟಾಕ್ ಮಾರ್ಕೆಟನ್ನು ಕಲಿಬೇಕು ಅಂತಿದ್ದಾರೋ ಅಂಥವ್ರಿಗೋಸ್ಕರ ನಾನು ಈ ಚಾನಲನ್ನು ಮಾಡಿರೋದು. ಸೊ ಹಾಗಾಗಿ ಇದು ಚಾನಲ್ ಇರ್ತಕ್ಕಂಥದ್ದು ಅವರಿಗೋಸ್ಕರನೇ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಚಾನಲನ್ನು ಫಾಲೋ ಮಾಡಿ. ಯಾರಿಗೆ ನಿಮಗೆ ನಿಮ್ಮದೇ ಆದಂಥ ಏನಾದ್ರು ಕಮೆಂಟ್ಸು ಅಥವಾ ನಿಮ್ಮ ನೆಗೆಟಿವ್ ಥಾಟ್ಸ್ ಇದ್ದರೆ ಖಂಡಿತವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವೀಡಿಯೋಸ್ ಅಂತೂ ನೋಡೋ ಅವಶ್ಯಕತೆಯೂ ಇಲ್ಲ. ಸೊ ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಯಾವುದೇ ವಿಷಯ ಏನೇ ಇರಲಿ ಪೂರ್ತಿ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ. ಸೊ ಮತ್ತು ನೀವು ಕೂಡ ಇದೇ ಥರ ನಮ್ಮ ಕಮ್ಯುನಿಟಿಯನ್ನು ಜಾಯ್ನ್ ಆಗಬೇಕಂದ್ರೆ ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟು ಇದೇ ಥರ IAFL ಕಂಪ್ನಿಯವರು ಕೂಡ ಒಂದಷ್ಟು ವೆಬಿನಾರ್ಸು, ಸೆಮಿನಾರ್ಸನ್ನು ಕಂಡಕ್ಟ್ ಮಾಡ್ತಾಯಿದ್ದಾರೆ. ಅವರಲ್ಲೂ ಕೂಡ ದೊಡ್ಡದಾದಂಥ ರಿಸರ್ಚ್ ಟೀಮ್ ಇದೆ. ಸೊ ನೀವು ಅದು ಕೂಡ ನಮ್ಮ ಕಮ್ಯುನಿಟಿ ಮೂಲಕ ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಹೀಗೆ ಸ್ಟಾಕ್ ಮಾರ್ಕೆಟನ್ನು ಚೆನ್ನಾಗಿ ಕಲಿತು ಒಂದು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಥರದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತಿದ್ರೂ ನಿಧಾನಕ್ಕೆ ಹೋಗಿ ಬನ್ನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಒಂದು 4 ಕಂಪ್ನಿಗಳನ್ನ ತುಂಬ ಶಾರ್ಟಾಗಿ ಮಾಡೋ ಪ್ಲ್ಯಾನನ್ನು ಮಾಡ್ತೀನಿ ಇವತ್ತಿನ ವೀಡಿಯೋ. ಸೊ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ 4 ಕಂಪ್ನಿಗಳು ನೋಡೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ತುಂಬ ಜನರಿಗೆ ಡೌಟ್ ಇತ್ತು, ಅದನ್ನು ಕ್ಲಾರಿಫಿಕೇಷನ್ ಮಾಡ್ತೀನಿ. ನೋಡಿರಿ, ಇದು ವರುಣ್ ಬೆವರೇಜಸ್ ನಾನು ತೋರಿಸ್ತಾ ಇರೋದು. ಇದು 1 ಇಯರಲ್ಲಿ 114% ಅಂದರೆ 110% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಇಷ್ಟು 1 ಇಯರಲ್ಲಿ. ಸೊ ನಾನು ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇದ್ರ ಪ್ರೈಸು. ಸೊ ಇದು ಲಾಸ್ಟ್ ಇಯರಲ್ಲಿ ಎಷ್ಟಿತ್ತಪ್ಪ ಅಂತಂದರೆ ಅರೌಂಡ್ 650-700 ರೂಪೀಸ್ ಇತ್ತು. ಸೊ ಕೆಲವರು ಏನಪ್ಪ ಅಂತಂದರೆ ಕೆಲವರಿಗೆ ರೇಟು ಕಡಿಮೆ ಇದ್ದರೆ ನಮಗೆ ನಂಬರ್ ಆಫ್ ಸ್ಟಾಕ್ಸ್ ಜಾಸ್ತಿ ಬರುತ್ತೆ, ನಾವು ಯಾಕೆ ಜಾಸ್ತಿ ರೇಟಿನ ತೊಗೋಬೇಕು, ಕಮ್ಮಿ ರೇಟಿನವನು ಹುಡ್ಕಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ನಾನು ಈಗ ನೋಡಿರಿ, ನೀವು ಎಕ್ಸಾಂಪಲ್ ಕೊಟ್ಟೆ, ಈಗ 1 ಇಯರಲ್ಲಿ ಇದು 115% ರಿಟರ್ನ್ಸ್ ಇತ್ತು. ಇದೇ ನೀವು ಎಕ್ಸಾಂಪಲ್ ನೀವು ಟ್ರಿಡೆಂಟನ್ನು ತೊಗೊಳ್ಳಿ. ಸೊ ಟ್ರಿಡೆಂಟನ್ನು ತೊಗೊಂಡ್ರೆ ಸೊ ಲಾಸ್ಟ್ ಇಯರು ಅದು ಎಷ್ಟಿತ್ತು ನಿಮಗೆ 35 ಅರೌಂಡ್ ಏನೋ ಇತ್ತು ಅನಿಸುತ್ತೆ. ಸೊ ನೀವು 1 ಇಯರಲ್ಲಿ ಅದನ್ನು ನೋಡ್ತಾ ಹೋಯ್ತು ಅಂತಂದರೆ ಸೊ ಟ್ರಿಡೆಂಟು 1 ಇಯರಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ? 27% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ 27% ರಿಟರ್ನ್ಸು ನಿಮಗೆ ಕೊಟ್ಟಿದೆ. ಇದೆಷ್ಟಿದೆ ಈಗ? 40 ರೂಪೀಸ್. ನಾನು ಜಸ್ಟ್ ಬರೀ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಂದರೆ ಯಾವುದೇ ಒಂದು ನೀವು ಸ್ಟಾಕ್ ಆಗಲಿ ಅದರ ರೇಟನ್ನು ನೋಡಬೇಡ್ರಿ. ಅದು 500 ರೂಪಾಯಿ ಇದೆಯೋ, 1000 ರೂಪಾಯಿ ಇದೆಯೋ ಇಂಪಾರ್ಟೆಂಟ್ ಅಲ್ಲ, ಅಥವಾ 25 ರೂಪಾಯಿ ಇದೆಯೋ, 30 ರೂಪಾಯಿ ಇದೆಯೋ ಇಂಪಾರ್ಟೆಂಟ್ ಅಲ್ಲ. ಸೊ 1 ಇಯರಲ್ಲಿ ನಿಮಗೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟನಲ್ಲ, 700 ರೂಪಾಯಿ ಇರ್ತಕ್ಕಂಥದ್ದು 115% ರಿಟರ್ನ್ ಕೊಟ್ಟಿತ್ತು. ಬಟ್ 38-40 ರೂಪಾಯಿ ಇರ್ತಕ್ಕಂಥದ್ದು 27% ರಿಟರ್ನ್ ಕೊಟ್ಟಿದೆ 1 ವರ್ಷದಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ವರುಣ್ ಬೆವರೇಜಸ್ಗೆ 50,000 ಹಾಕಿದಿದ್ರೆ ನಿಮಗೆ ಅದು ಈಗ ಅಬೋವ್ 1 ಲ್ಯಾಕ್ ಆಗಿರ್ತಿತ್ತು. ಸೊ ಅದೇ ಟ್ರಿಡೆಂಟಿಗೆ ನೀವು 50,000 ಹಾಕಿರ್ತಿದ್ರೆ ಅದು ನಿಮಗೆ 27% ಅಂದರೆ ಬಹುಶಃ ಒಂದು 12,000 62,000-65,000 ಆಗಿರ್ತಿತ್ತು. ಹಾಗೆ ಸೊ ನಿಮ್ಮ 50,000 1 ಲಕ್ಷ ಆಗಿರ್ತಿತ್ತು ವರುಣ್ ಬೆವರೇಜಸ್ಗೆ. ಸೊ ಈ ಥರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ನಿಯ ವ್ಯಾಲ್ಯೂಯೇಷನ್ಸನ್ನು ನೋಡಿ. ಸೊ ನಾಟ್ ಪ್ರೈಸ್ ಮೇಲೆ ಯಾವತ್ತೂ ಡಿಸೈಡ್ ಮಾಡಬೇಡಿ. ಸೊ ಅದು 500 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ,
₹50 ಇರಲಿ ₹30 ಇರಲಿ, ಇನ್ನು ಫ್ಯೂಚರಲ್ಲಿ ಅದು ಇವತ್ತು ಎಷ್ಟು ವ್ಯಾಲ್ಯೂಯೇಷನ್ ಇದೆ, ಇನ್ನು ನೆಕ್ಸ್ಟ್ ಮುಂದೆ ಅದು ಎಷ್ಟು ಮೂವ್ ಆಗ್ಬೋದು, ಎಷ್ಟು ವ್ಯಾಲ್ಯೂಯೇಷನ್ಗೆ ಬರ್ಬೋದು ಅಂತಕ್ಕಂಥ ವ್ಯಾಲ್ಯೂಯೇಷನ್ ಮೇಲೆ ಮಾತ್ರ ನೀವು ಕಂಪ್ನಿಯನ್ನು ಡಿಸೈಡ್ ಮಾಡಿ. ಯಾವುದೇ ಕಾರಣಕ್ಕೂ ಶೇರ್ ಪ್ರೈಸ್ ಮೇಲೆ ನೀವು ಕಂಪ್ನಿಯನ್ನು ಡಿಸಿಷನ್ಸ್ ತೊಗೋಬೇಡಿ. ಸೊ ಈ ಥರ ನೀವು ಮಾಡಿದಾಗ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದೊಡ್ಡ ವೆಲ್ತ್ ಕಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ ನಾನಾ ಪ್ಯಾರಾಮೀಟರ್ಸ್ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಇದೇ ಥರ ನೀವು ಸ್ಟಾಕ್ ಮಾರ್ಕೆಟನ್ನು ತುಂಬ ಚೆನ್ನಾಗಿ ಸದೃಢವಾಗಿ ನಿಧಾನವಾಗಿ ಕಲಿತಾ ಹೋಗಿ. ಬನ್ನಿ ಇವತ್ತಿನ ಕಂಪ್ನಿಗಳನ್ನ ನೋಡೋಣ. ನಾನು ಹೇಳ್ತಕ್ಕಂಥ 4 ಕಂಪ್ನಿಗಳನ್ನು ಎಲ್ಲರೂ ಒಬ್ಬೊಬ್ಬರು ಮೆಸೇಜನ್ನು ಮಾಡಿ ನನಗೆ ಕೇಳಿದಿರ್ತಕ್ಕಂಥ ಕಂಪ್ನಿಗಳ ಬಗ್ಗೆ, ಅಂದರೆ ಆಸಕ್ತಿ ಇರೋ ಕಂಪ್ನಿಗಳ ಬಗ್ಗೆ ನಾನು ಆಯ್ಕೆ ಮಾಡಿಕೊಂಡು ಇದು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ನನಗೆ ಏನೋ ಮೆಸೇಜ್ ಮಾಡ್ತಿದ್ರು, ಸರ್ SIP ಮಾಡ್ತಾಯಿದ್ದೀವಿ ಈ ಸ್ಟಾಕಲ್ಲಿ, ಇದರಲ್ಲಿ ಏನು ಅವಾಗವಾಗ ನಾವು ಡಿಪ್ ಆದಾಗ ಬಿದ್ದಾಗ ಇದು ಸ್ಟಾಕ್ಗಳನ್ನ 10-20 ಆ ಥರ ಅಕ್ಯುಮುಲೇಟ್ ಮಾಡ್ತಾಯಿದ್ದೀವಿ ಸರ್, ಇದನ್ನು ಈ ಥರ ಮಾಡ್ಬೋದಾ ಈ ಸ್ಟಾಕ್ ಬಗ್ಗೆ ಅಂತೇಳಿ ನನಗೆ ತುಂಬ ಜನ ಇದನ್ನು ಮಾಡಿದ್ರಿಂದ ಇದು ಅಡಾನಿ ಪವರ್ ಸ್ಟಾಕ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ 25,000 ಕೋಟಿ ಇತ್ತು ಯಾವಾಗ 2019ರಲ್ಲಿ, ಈಗ 38,000 ಕೋಟಿಗೆ ಬಂದಿದೆ. ಅಂದರೆ ಸೇಲ್ಸ್ ಇಂಪ್ರೂವ್ಮೆಂಟ್ ಇದೆ. ಸೊ ಇದ್ರ ಜೊತೆಗೆ ನೀವು ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂದರೆ ಸೊ ಒಂದಷ್ಟು ಲಾಸ್ ಇರ್ತಕ್ಕಂಥದ್ದು ಈಗ ಕಂಟಿನ್ಯೂ ಪ್ರಾಫಿಟ್ ಆಗ್ತಾ 10,000 ಕೋಟಿಗೆ ಪ್ರಾಫಿಟಿಗೆ ಬಂದಿದೆ. ಸೊ ಇದರ ನೀವು ಏನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡ್ತಾ ಹೋಯ್ತು ಅಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಕೂಡ ತುಂಬ ಚೆನ್ನಾಗಿದೆ. ಸೊ 71%, 15% FIS ಇದ್ದಾರೆ, 1.18% DIS, 11% ಪಬ್ಲಿಕ್ ಇದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಇದೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇದರ ಒಂದು ನೇಚರ್ ಆಫ್ ಬಿಸ್ನೆಸ್. ಸೊ ಅಡಾನಿ ಪವರು ಆಮೇಲೆ ಒಂದು ದೊಡ್ಡ ಕಂಪ್ನಿ, ಇದು ಅಡಾನಿ ಗ್ರೂಪ್ ಅಂತಕ್ಕಂಥ ದೊಡ್ಡ ಕಂಪ್ನಿ. ಸೊ ಇಸ್ ದ ಲಾರ್ಜೆಸ್ಟ್ ಪ್ರೈವೇಟ್ ಥರ್ಮಲ್ ಪವರ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ಸೆಲ್ಸ್ ಪವರ್ ಜನರೇಟೆಡ್ ಫ್ರಮ್ ದೀಸ್ ಪ್ರಾಜೆಕ್ಟ್ಸ್ ಅಂಡರ್ ಕಾಂಬಿನೇಷನ್ ಆಫ್ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್. ಇದು ತುಂಬ ಲಾಂಗ್ ಟರ್ಮು ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಇದೆ. ಎಷ್ಟೊಂದು ಎಲೆಕ್ಟ್ರಿಸಿಟಿ ಬೋರ್ಡ್ಗಳ ಜೊತೆ ಕೂಡ ಇದು ಅಗ್ರಿಮೆಂಟ್ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಕೆಲವೊಂದು ನ್ಯೂಸ್ಗಳು ಬರ್ತಾ ಇದೆ. ಅಂದರೆ ಇದು ನಮ್ಮ ದೇಶ ಅಲ್ಲದೆ ಬೇರೆ ದೇಶಗಳಲ್ಲಿ ಕೆಲವೊಂದು ಜಾಯಿಂಟ್ ವೆಂಚರ್ಸನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಸಿಂಗಾಪುರಲ್ಲಿ ಅಲ್ಲಿರ್ತಕ್ಕಂಥ ಒಂದು ಪವರ್ ಕಂಪ್ನಿಯ ಜೊತೆ ಇವರು ಕೊಲಾಬ್ರೇಷನ್ ಮಾಡಿಕೊಂಡು ಅಲ್ಲಿ ಒಂದು ಪವರ್ ಪ್ರಾಜೆಕ್ಟ್ಸನ್ನು ಏನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ಆ ಥರ ಒಂದಷ್ಟು ಒಳ್ಳೊಳ್ಳೆ ನ್ಯೂಸ್ಗಳನ್ನು ಕೂಡ ನಾವು ಕೇಳಿರೋದ್ರಿಂದ, ಆಮೇಲೆ ಇನ್ನು ಬರ್ತಕ್ಕಂಥ 5 ಇಯರ್ಸು ಇದು ಏನು ಜಾಸ್ತಿ ಒಂದು ಫೋಕಸ್ ಇರೋದ್ರಿಂದ ಯಾವುದು ರಿನ್ಯೂವಬಲ್ ಎನರ್ಜಿ ಮೇಲೆ, ಇದು ಕೂಡ ರಿನ್ಯೂವಬಲ್ ಎನರ್ಜಿಲಿ ಬರ್ತಕ್ಕಂಥದ್ರಿಂದ, ಆಮೇಲೆ ಒಂದು ದೊಡ್ಡ ಸಮೂಹ ಜೊತೆಗೆ ಒಂದು ಒಳ್ಳೆ ಫೈನಾನ್ಷಿಯಲ್ಸನ್ನು ಕೂಡ ಇದು ಏನು ತೋರಿಸ್ತಾ ಇರೋದ್ರಿಂದ ಪ್ರತಿ ಇಯರ್ ಟು ಇಯರು ಇನ್ಕ್ರೀಸ್ ಇರೋದ್ರಿಂದ ಖಂಡಿತವಾಗಿಯೂ ನೀವೇನು ಯಾರು ಇದು ಅಡಾನಿ ಪವರ್ ಬಗ್ಗೆ ಕೇಳಿದ್ರಿ, ಸೊ ಇದರಲ್ಲಿ ಏನು ಕೆಲವರು ಎಲ್ಲ ಏನು ಡಿಪ್ಪಲ್ಲಿ ಅಕಾಮಿಡೇಟ್ ಮಾಡ್ತಾಯಿದ್ದೀವಿ, SIP ಮಾಡ್ತಾಯಿದ್ದೀರಿ ಅಂದ್ರಲ್ಲ, ಒಂದು ಒಳ್ಳೆಯ ಕಂಪ್ನಿ ನೀವು. ಬಟ್ ಏನಪ್ಪ ಅಂತಂದರೆ ರೆಗ್ಯುಲರ್ ಫಾಲೋ ಅಪ್ ಇರಬೇಕು. ಸೊ ಒಂದು ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ ಈಗ ಆಲ್ರೆಡಿ, ಮುಂದೆ ಕೂಡ ಒಂದು ರಿಟರ್ನ್ಸ್ ಕೂಡ ಸಾಧ್ಯತೆ ಇರೋದ್ರಿಂದ ನೀವು ಇದನ್ನು ರೆಗ್ಯುಲರ್ ಫಾಲೋ ಅಪ್ ಮಾಡಿರಿ. ಇದರ ಬಗ್ಗೆ ಜಾಸ್ತಿ ಏನು ಮ್ಯಾನೇಜ್ಮೆಂಟು ಏನು ಟ್ರ್ಯಾಕ್ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಅಪ್ಡೇಷನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಸ್ಟಾಕ್ ಮಾರ್ಕೆಟ್. ಹಾಗಾಗಿ ಸ್ವಲ್ಪ ಅಕ್ಯುಮುಲೇಟ್ ಮಾಡ್ತಾ ಹೋಗಿ, ಜೊತೆಗೆ ಅಪ್ಡೇಟ್ ಆಗಿರಿ. ಸೊ ನಾನು ಕೂಡ ಈ ಕಂಪ್ನಿ ಏನೇ ಒಂದು ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಿಳಿಸ್ತಾ ಇರ್ತೀನಿ. ಬನ್ನಿ ನೆಕ್ಸ್ಟ್ ಕಂಪ್ನಿ, ಇದು 2ನೇ ಕಂಪ್ನಿ. ಸೊ ಈ 2ನೇ ಕಂಪ್ನಿ ಅಂತೂ ನನಗೆ ಸಿಕ್ಕಾಬಿಟ್ಟೆ ಜನರು ನನಗೆ ವಾಟ್ಸಪ್ಪಲ್ಲಂತೂ ಕೇಳಿದ್ದೀರಾ, ಮೆಸೇಜ್ ಮಾಡಿದ್ದೀರಾ. ಸೊ ಇದು ಭಾಳ ದಿವಸದಿಂದ ಕೇಳ್ತಿದ್ರಿ, ಬಟ್ ಇವತ್ತು ನಾನು ಇದಕ್ಕೆ ಏನು ಈ ಸ್ಟಾಕನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಸೇಲ್ಸ್ ನೋಡ್ತಾ ಹೋಯ್ತು ಅಂದರೆ 2011ರಲ್ಲಿ 35 crores ಇತ್ತು. ಸೊ ನೆಕ್ಸ್ಟ್ 2018-19 ನೋಡ್ತಾ ಬಂದರೆ ಅಲ್ಲಿಂದ ಇಂಪ್ರೂವ್ಮೆಂಟ್ ಆಗಿ ಇವತ್ತು 2023 ಅಂದರೆ ಲಾಸ್ಟ್ ಇಯರ್ಗೆ 282 crores ತನಕ ಸೇಲ್ಸ್ ಬಂದಿದೆ. ಅಂದರೆ 35 crores-ಇಂದ 300 crores ತನಕ ನೀವು ನೋಡ್ತಾ ಹೋಗ್ಬೋದು. ಗ್ರಾಫ್ ಈ ಥರ ಇದೆ. ಅಂದರೆ ರೆಗ್ಯುಲರಾಗಿ ಇದ್ರ ಸೇಲ್ಸು ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಒಳ್ಳೆಯ ಪ್ರಾಫಿಟನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಡೈರೆಕ್ಟ್ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಸ್ಟಾರ್ಟಿಂಗಲ್ಲಿ 2012-13ರಲ್ಲಿ 35 crores ಮಾಡಿದಾಗ ಏನೂ ಪ್ರಾಫಿಟ್ ಇರಲಿಲ್ಲ. ಬಟ್ ಆಮೇಲೆ ಕಂಟಿನ್ಯೂ ಇದು ಪ್ರಾಫಿಟಬಲ್ ಇದೆ. ಸೊ 7 crores ಇತ್ತು, ಮತ್ತು ಡಿಪ್ ಆಗಿದೆ, 1 crore ಬಂದಿದೆ, ಮತ್ತು 4 crore ಲಾಸ್ಟ್ ಇಯರಲ್ಲಿ 6 crores. ಬಟ್ ರೆಗ್ಯುಲರಾಗಿ ಪ್ರಾಫಿಟನ್ನು ಕೂಡ ಕೊಡ್ತಾ ಇದೆ. ಸೊ ಲಾಸ್ಟ್ ಇಯರು 22% ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಡಿವಿಡೆಂಡ್ ಪೇಔಟ್ ಕೂಡ ಮಾಡಿದ್ದಾರೆ ಇದು. ಸೊ ಈ ಕಂಪ್ನಿ ಮತ್ತು ಇದು ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಹೋಯ್ತು ಅಂದರೆ 60% ಪ್ರಮೋಟರ್ಸ್ ಇದ್ದಾರೆ, 40% ಪಬ್ಲಿಕ್ ಇದೆ. ಸೊ ಇದ್ರದ್ದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಕೃತಿಕಾ ವೈರ್ಸ್ ಅಂತೇಳಿ. ಕೃತಿಕಾ ವೈರ್ಸ್ ಏನು ಮಾಡುತ್ತಪ್ಪ ಅಂದರೆ ಕೃತಿಕಾ ವೈರ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಸಪ್ಲೈಸ್ ಎ ವೈಡ್ ರೇಂಜ್ ಆಫ್ ಇಂಡಸ್ಟ್ರಿಯಲ್ ಸ್ಟೀಲ್ ವೈರ್ಸ್ ಆ್ಯಂಡ್ ಗ್ಯಾಲೋನೈಸ್ಡ್ ವೈರ್ಸ್. ಸೊ ಇದನ್ನು ತುಂಬ ಜನ ಈಗ ಬೈ ಮಾಡ್ಬೋದಾ ಅಂತ ಸರ್ ಕೇಳ್ತಾ ಇದ್ರಿ. ಸೊ ಇದು ನನಗನ್ಸಿದ ಮಟ್ಟಿಗೆ 1 ವರ್ಷದಲ್ಲಿ ಹತ್ತತ್ರ
300 to 400% ರಿಟರ್ನ್ಸನ್ನು ಈಗ ಕೊಟ್ಟಿದೆ ಆಲ್ರೆಡಿ. ಸೊ ಆ್ಯಸ್ ಮಾರ್ಕೆಟ್ಸ್ ಕೂಡ ಈಗ ತುಂಬ ನೆಗೆಟಿವ್ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಇದನ್ನು ಈಗ ಅಂದರೆ ತುಂಬ ಕರೆಕ್ಷನ್ ಆಗೋ ಸಾಧ್ಯತೆ ಕೂಡ ಇದೆ ಅನಿಸುತ್ತೆ. ಹಾಗಾಗಿ ಇದನ್ನು ನೀವು ಸ್ಟಡಿ ಮಾಡಿ, ತುಂಬ ಸ್ಟಡಿ ಮಾಡಿ, ಯಾಕಂದರೆ ಮಾರ್ಕೆಟ್ಸು ಇನ್ನೂ ಎಲೆಕ್ಷನ್ ತನಕ ಕರೆಕ್ಷನ್ ಆಗೋ ಸಾಧ್ಯತೆ ಇದೆ. ನಿಮಗೆ ಇದ್ರ ಬಗ್ಗೆ ಅಂದರೆ ಈ ಕಂಪ್ನಿ ಕೃತಿಕಾ ವೈರ್ಸ್ ಕಂಪ್ನಿಯ ಬಗ್ಗೆ ಪೂರ್ತಿಯಾಗಿ ಒಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಬೇಕು ಅಂತಂದರೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಒಂದು ಇದ್ರ ಕ್ಲೈಂಟ್ಸ್ ಏನು, ಇದು ಏನು ಮಾಡ್ತದೆ, ಇದರ ಆರ್ಡರ್ ಬುಕ್ಸ್ ಹೇಗಿದೆ, ಇದರ ಫ್ಯೂಚರ್ ಹೇಗಾಗ್ಬೋದು ಎಲ್ಲವನ್ನು ಬೇಕಿದ್ರೆ ಒಂದು ಡೀಟೇಲ್ ವಿಡಿಯೋವನ್ನು ಮಾಡೋಣ. ಮೂರನೇ ಕಂಪ್ನಿಯ ಒಂದು ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ಸನ್ನು ನೋಡೋದಾಯಿತು ಅಂತಂದರೆ, ಸೊ ಡಿಸೆಂಬರಲ್ಲಿ 97 crores ಇದು ಸೇಲ್ಸ್ ತೋರಿಸಿದೆ. ಸೊ ಇದೇ ಲಾಸ್ಟ್ ಕ್ವಾರ್ಟ್ರಲ್ಲಿ 96 crores ಇತ್ತು. ಲಾಸ್ಟ್ ಇಯರ್ ಡಿಸೆಂಬರಲ್ಲಿ 61 crores ಇತ್ತು. ಸೊ ಇಯರ್ ಟು ಇಯರು ಮತ್ತು ಲೈಟಾಗಿ ಕ್ವಾರ್ಟರ್ ಟು ಕ್ವಾರ್ಟರ್, ಬಟ್ ಇಯರ್ ಟು ಇಯರು ಒಳ್ಳೆ ಇಂಪ್ರೂವ್ಮೆಂಟನ್ನು ಕಾಣ್ಬೋದು ನೀವು ಸೇಲ್ಸಲ್ಲಿ. ಈ ಕಂಪ್ನಿ ನೇಮು ಈ ಮುದ್ರಾ ಲಿಮಿಟೆಡ್ ಅಂತೇಳಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಲಾಸ್ಟ್ ಈ ಕ್ವಾರ್ಟ್ರಲ್ಲಿ 20 crores ಇದೆ, ಲಾಸ್ಟ್ ಕ್ವಾರ್ಟರ್ 19 crores ಇತ್ತು, ಲಾಸ್ಟ್ ಇಯರ್ ಸೇಮ್ ಪೀರಿಯಡಲ್ಲಿ 15 crores ಇತ್ತು. ಸೊ ಇಯರ್ ಟು ಇಯರು ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಪ್ರಾಫಿಟಲ್ಲಿ. ಸೊ ಸೇಲ್ಸ್ ಕೂಡ ಸ್ವಲ್ಪ ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಸ್ವಲ್ಪ ನೆಟ್ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಇದೆ. ಓವರಾಲ್ ಆಗಿ ಒಂದು ಒಳ್ಳೆಯ ಕ್ವಾರ್ಟರ್ ರಿಸಲ್ಟ್ಸ್ ಅನ್ಬೋದು. ಸೊ ಇಯರ್ ಟು ಇಯರು ಕ್ವಾರ್ಟರ್ ಟು ಕ್ವಾರ್ಟರ್ ಎರಡರಲ್ಲೂ ಸೇಲ್ಸ್ ಮತ್ತು ನೆಟ್ ಪ್ರಾಫಿಟ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೊ ನೀವು ಇದನ್ನು ಏನು ಡಿವಿಡೆಂಡ್ ಕೂಡ ಈಗ ಲಾಸ್ಟ್ 2 yearsಯಿಂದ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದು ತುಂಬ ಚೆನ್ನಾಗಿದೆ. ಸೊ ಇದನ್ನು ಭಾಳ ಜನ ಈಗ ಆಲ್ರೆಡಿ ನನಗೆ ಅನ್ಸಿದ ಮಟ್ಟಿಗೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಇದನ್ನು ಏನು SIP ಥರ ಅಂದರೆ ಬೈ ಆ್ಯಂಡ್ ಡಿಪ್ಪಲ್ಲಿ ಕೂಡ ಅಕ್ಯುಮುಲೇಟ್ ಮಾಡ್ತಾ ಇದ್ದಾರೆ. ಸೊ ಕೆಲವರು ನನಗೆ ಹೇಳೋ ಪ್ರಕಾರ 300, 350, 400 ರೇಂಜಲ್ಲಿ ಈ ಸ್ಟಾಕಲ್ಲಿ ಎಂಟ್ರಿ ಆಗಿರೋರು ಭಾಳ ಜನ ಇದ್ದೀರಾ. ಸೊ ನೀವೆಲ್ಲ ಏನು ಸರ್ ಹೋಲ್ಡ್ ಮಾಡ್ಬೋದಾ ಅಥವಾ ಇದಕ್ಕೆ ಅಕ್ಯುಮುಲೇಟ್ ಮಾಡ್ಬೋದಾ ಅಂತ ಕೇಳ್ತಿದ್ದೀರಿ. ಖಂಡಿತವಾಗಿಯೂ ಇದು ಈ ಮುದ್ರಾ ಒಂದು ಒಳ್ಳೆಯ ಸ್ಟಾಕ್ ಥರ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡೋಣ. ಆಮೇಲೆ ಇದು ಜಾಯಿಂಟ್ ವೆಂಚರ್ಸಲ್ಲಿ ಒಂದು ಸುಮಾರು ನಾನು ನೋಡಿದ್ದ ಪ್ರಕಾರ ಒಂದು 6 countries ಈಗಾಗಲೇ ಆಪರೇಷನ್ಸನ್ನು ಸ್ಟಾರ್ಟ್ ಮಾಡಿದೆ. ತುಂಬ ಎಕ್ಸ್ಪೆನ್ಷನ್ ಪ್ಲಾನಿಂಗ್ ಕೂಡ ನಡೀತಾ ಇದೆ ಈ ಮುದ್ರಾ ಕಂಪ್ನಿದು. ಸೊ ಇದನ್ನು ನಾನು ಎಲ್ಲ ನೆಕ್ಸ್ಟ್ ಒಂದಷ್ಟು ಡೀಪ್ ರಿಸರ್ಚ್ ಕೂಡ ಇದರ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಮಾಡಿದ ಮೇಲೆ ನಿಮಗೆ ಇದರ ಪೂರ್ತಿಯಾದಂಥ ಏನು ಎಕ್ಸ್ಪೆನ್ಷನ್ಸ್ ಇವ್ರದ್ದು ಪ್ಲ್ಯಾನ್ಸ್ ಇದೆ ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಕವರ್ ಮಾಡ್ತೀನಿ. ಸೊ ಮೇಲ್ನೋಟಕ್ಕೆ ಇದು ಒಂದು ಒಳ್ಳೆಯ ಕಂಪ್ನಿ ಥರ ಕಾಣ್ತಾ ಇದೆ. ಸೊ ಇದು ಒಂದು ನೀವು ಹೇಳ್ಬೋದು ಒಂದು ಯೂನಿಕ್ ಬಿಸ್ನೆಸ್ ಅಂತಲೇ, ಯಾಕಂದರೆ ಇದು ಇಶ್ಯೂಯಿಂಗ್ ಇನ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್. ನಿಮಗೆ ತುಂಬ ಈಸಿಯಾಗಿ ಎಕ್ಸಾಂಪಲ್ ಕೊಡೋದಂದರೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾಯಿದ್ರೆ ಲಾಸ್ಟಿಗೆ ಸೈನ್ ವಿತ್ ಆಧಾರ್ ಆರ್ ಈ ಮುದ್ರಾ ಅಂತ ಬರುತ್ತೆ. ಅಂದರೆ ಈ KYCಯನ್ನು ಕೂಡ ಇದು ಮಾಡ್ತಾಯಿದೆ. ಸೊ ಈ ಥರದ್ದು ಒಂದೇ ಅಲ್ಲ, ಇದು ಭಾಳ ನಾನಾ ಫೀಲ್ಡ್ಗಳಲ್ಲಿ ಅಂದರೆ IT ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಂಪ್ನಿ ಇದು. ಸೊ ತುಂಬ ಎಕ್ಸ್ಪೆನ್ಷನ್ ಪ್ಲಾನ್ ಕೂಡ ನಡೀತಾ ಇದೆ. ಹಾಗಾಗಿ ನೀವು ಕೂಡ ಇದನ್ನು ರ್ಯಾಡರ್ ಇಟ್ಕೊಳ್ಳಿ, ಸ್ಟಡಿ ಮಾಡಿ. ಸೊ ಈಗ ಆಲ್ರೆಡಿ ಇದರಲ್ಲಿ ಸ್ಟಾಕಲ್ಲಿ ಏನು ಇರ್ತಕ್ಕಂಥವ್ರು ಹೋಲ್ಡ್ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಯಾವುದಕ್ಕೂ ನೀವು ಅಪ್ಡೇಷನ್ಸನ್ನು ತಗೋತಾ ಇರಿ. ಇವತ್ತಿನ ವಿಡಿಯೋ ಕೊನೆಯ ಕಂಪ್ನಿ. ಸೊ ವಿಡಿಯೋ ಲೆಂತ್ ಆಗ್ತಿರೋದ್ರಿಂದ ಜಸ್ಟ್ ಇದನ್ನು ಇಂಟ್ರಡಕ್ಷನ್ ಮಾಡಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸೊ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ದ ನೇಮ್ ಆಫ್ ದ ಕಂಪ್ನಿ ಈಸ್ Tina Rubber and Infrastructure is primarily engaged in conversion of end of life tires into crumb rubber and steel wires obtained in the process. ಸೊ ಇದು ಈ ಬಿಸ್ನೆಸ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಂಡ್ ಆಫ್ ಲೈಫ್ ಟೈರ್ಸ್ ಅಂದರೆ ಟೈರ್ಗಳನ್ನು ಇದನ್ನು ಮಾಡಿ ಅದನ್ನು ಸುಟ್ಟು ಅದನ್ನು ಪೂರ್ತಿ ರೀಪ್ರೊಸೆಸನ್ನು ಮಾಡಿ, ಅಂದರೆ ಆ ಟೈರ್ ಹಾಳಾಗಿರ್ತಕ್ಕಂಥ ಟೈರ್ನ ರೀಪ್ರೊಸೆಸ್ ಮಾಡಿ ಕ್ರಮ್ ರಬ್ಬರ್, ಸ್ಟೀಲ್ ವೈರು ಮತ್ತು ಗ್ರೀನ್ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಇದನ್ನು ನಾವು ತುಂಬ ಹಿಂದಿನ ವರ್ಷಗಳನ್ನು ಇದರ ಬಗ್ಗೆ ಇದನ್ನು ನೋಡಿದ್ವಿ, ವಿಡಿಯೋ ಕೂಡ ಮಾಡಿದ್ವಿ. ಸೊ ಭಾಳ ಜನರ ಹತ್ರ ಈಗ ಆಲ್ರೆಡಿ ಟಿನಾ ರಬ್ಬರ್ ಇದೆ. ಆಮೇಲೆ ತುಂಬ ಜನ ಈಗ ನನಗೆ ಎನ್ಕ್ವೈರಿನ ಮಾಡ್ತಾ ಇದ್ದಾರೆ, ಸರ್ ಈ ಥರ ಹಿಂಗೆ ಮಾರ್ಕೆಟ್ ಬಿದ್ದಾಗ ನಾವು ಇವನ್ನ ಒಂದು 10-5 ಈ ಥರ ಅಕಮುಲೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ವಿಶೇಷತೆ ಒಂದು ಏನು ಹೇಳಬೇಕಪ್ಪ ಅಂತಂದರೆ ಲಾಸ್ಟ್ ಇಂಟ್ರಿಮ್ ಡಿವಿಡೆಂಡ್ 3 rupees ಇಂಟ್ರಿಮ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರು 13 rupees ಡಿವಿಡೆಂಡನ್ನು ಕೊಟ್ಟಿದ್ರು ಈ ಕಂಪ್ನಿ. ಸೊ 13 rupees ಡಿವಿಡೆಂಡನ್ನು ಕೊಟ್ಟಿದ್ರು. ಈಗ ಆಲ್ರೆಡಿ 3 rupees ಕೊಟ್ಟಿದ್ದಾರೆ. ಸೊ ಇನ್ನು ಮಾರ್ಚ್ ಇಯರ್ ಎಂಡಿಗೆ ಕೂಡ ಇದು ಡಿವಿಡೆಂಡನ್ನು ಕೊಡುತ್ತಾ ಅಂತಕ್ಕಂಥದ್ದು ಕೂಡ ಒಂದು ಕಾದು ನೋಡಬೇಕು. ಸೊ 6 to 8 rupees ಕೊಡ್ಬೋದು ಅಂತ ಒಂದು ನನ್ನ ಅನಿಸಿಕೆ. ನೋಡೋಣ, ವೇಟ್ ಆ್ಯಂಡ್ ಸಿ. ಸೊ 13 rupees ಲಾಸ್ಟ್ ಇಯರ್ ಕೊಟ್ಟಿತ್ತು, ಈಗ ಆಲ್ರೆಡಿ 3 rupees ಕೊಟ್ಟಿದೆ. 6 to 8 rupees ಕೊಟ್ಟರೆ 10 to 11 rupees, ಅಂದರೆ ಇಯರ್ಲಿ ಆ್ಯಾವ್ರೇಜ್ 10 to 15 rupees ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಈಗಲೇ ಅಂತಂದರೆ. ಆಮೇಲೆ ಇನ್ನೊಂದು ಇದ್ರದ್ದು ಏನಂದರೆ ಲಾಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬೋನಸ್ ಕೂಡ ಕೊಟ್ಟಿದ್ದಾರೆ. 1:1 ಬೋನಸನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹತ್ರ 500 ಶೇರ್ ಇದ್ದರೆ ಈಗ ಆಲ್ರೆಡಿ 1000 ಶೇರ್ ಆಗಿದೆ. ಸೊ ನೀವು 500 ಶೇರನ್ನು ಖರೀದಿ ಮಾಡಿದ್ರಿ, ಶೇರ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ 500 ಅಂದರೆ 1000 ಶೇರ್ ಅಂದರೆ ನಿಮಗೆ 13,000 ರೂಪಾಯಿ ಡಿವಿಡೆಂಡನ್ನು ತೊಗೊಂಡಿದ್ದೀರಾ ಲಾಸ್ಟ್ ಇಯರ್. ಬಟ್ ಇದು ಬೋನಸ್ಗಿಂತ ಮುಂಚೆದು. ಈ ಸರಿ ಏನಾದರೂ 3 ರೂಪಾಯಿ ಪ್ಲಸ್ ಒಂದು 8 ರೂಪಾಯಿ ಕೊಟ್ಟರೆ 12-13 ರೂಪಾಯಿ ಕೊಟ್ಟರೆ ನಿಮಗೆ 13,000 ರೂಪಾಯಿ ಡಿವಿಡೆಂಡ್ ಬರುತ್ತೆ. ಸೊ ಇದು ಫೇಸ್ ವ್ಯಾಲ್ಯೂ 10 ಇರೋದ್ರಿಂದ ಮುಂದಿನ ದಿನಗಳಲ್ಲಿ
ಅಂದರೆ ಫಾರ್ ಎಕ್ಸಾಂಪಲ್ 1,500 2,000 ತನಕ ಏನಾದ್ರು ಹೋದರೆ ಸ್ಪ್ಲಿಟ್ ಕೂಡ ಆಗೋ ಚಾನ್ಸಸ್ ಇದೆ. ಅಂದರೆ 1:5 ಆರ್ 1:10. ಸೊ ಈಗ ನಿಮ್ಮ ಹತ್ರ 500 ಇದ್ದವು 1000 ಆಗಿರ್ಬೋದು, ನೆಕ್ಸ್ಟ್ 1000 ಇರ್ತಕ್ಕಂಥವು 5,000 ಶೇರ್ ಕೂಡ ಆಗ್ಬೋದು. ಸೊ ಬೋನಸ್ಸು, ಡಿವಿಡೆಂಡು ಈ ಥರ ಒಂದು ಏನೋ ಡೆವಲಪಿಂಗ್ ಕಂಪ್ನಿಗಳಲ್ಲಿ, ಗ್ರೋತ್ ಇರ್ತಕ್ಕಂಥ ಕಂಪ್ನಿಗಳಲ್ಲಿ ಎಸ್ಪೆಷಲಿ ಡಿಮ್ಯಾಂಡ್ ಪ್ರಾಡಕ್ಟ್ಸ್ ಮಾಡ್ತಿದ್ರೆ ಅವರು ಹೈ ಪ್ರಾಫಿಟಬಿಲಿಟಿ ಇದ್ದರೆ ನೀವು ಒಂದು ಒಳ್ಳೆಯ ಇನ್ ಫ್ಯೂಚರ್ಗೆ, ಫಾರ್ ಎಕ್ಸಾಂಪಲ್ ಇನ್ನೊಂದು 3 to 5 ಇಯರ್ಸ್ಗೆ ಇದು ನಿಮಗೆ ಏನು ಒಳ್ಳೆಯ ಡಿವಿಡೆಂಡ್ ಅನ್ನೋದು ಅದು ಹೇಳಿದ್ನಲ್ಲ, ಶೇರ್ಗಳು ಮರಿ ಆಗ್ತು ಅಂತಿರ್ತಾರೆ ಕೆಲವರು, ಆ ಥರ ಆಗೋ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಹಾಗಾಗಿ ನೀವು ಇದನ್ನು ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಕಂಪ್ನಿಯ ಬಗ್ಗೆ ತುಂಬ ಸ್ಟಡಿ ಮಾಡಿ. ಸೊ ಈಗ ಯಾರ್ಯಾರು ಏನು ಈಗ 600 700 ರುಪೀಸಲ್ಲಿ ಇದು ಟ್ರೇಡ್ ಮಾಡ್ತಾಯಿದೆ, ಇದು ಸ್ವಲ್ಪ ಡಿಪ್ ಆದಾಗ ನೀವು ಸ್ಟಡಿ ಮಾಡಿ ಅಕ್ಯುಮುಲೇಟ್ ಮಾಡಿಕೊಂಡು ನೋಡ್ಬೋದು. ಸೊ ಇದನ್ನು ನೀವು ನಿಮ್ಮ ಡಿಸಿಷನ್ಸ್, ಅಲ್ಟಿಮೇಟ್ಲಿ ಇಟ್ಸ್ ಯುವರ್ ಡಿಸಿಷನ್. ಬಟ್ ಸ್ಟಾಕ್ ಮಾರ್ಕೆಟನ್ನು ತುಂಬ ಚೆನ್ನಾಗಿ ಕಲೀರಿ. ಈ ಥರ ತುಂಬ ಕಂಪ್ನಿಗಳಿರುತ್ತೆ. ಸೊ ನೀವು ಒಂದು 7 to 12 7ರಿಂದ 12 ಕಂಪ್ನಿಗಳ ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಸೆಗ್ಮೆಂಟ್ ಲೀಡರ್ಸ್ಗಳನ್ನ ಇಟ್ಕೊಳ್ಳಿ. ಅದರ ಜೊತೆ ನೀವು ಒಂದು 70 to 80% ಅಲೋಕೇಶನ್ ಶುಡ್ ಬಿ ಗಿವನ್ ಟು ಬ್ಯೂಟಿಫುಲ್ ಕಂಪ್ನೀಸ್. ಅನದರ್ 2 ಕಂಪ್ನಿಯನ್ನು ನೀವು ಸ್ಮಾಲ್ ಕ್ಯಾಪ್ಸನ್ನು ಅಥವಾ ಈ ಥರ ಒಂದು ಏನು ಎಮರ್ಜಿಂಗ್ ಕಂಪ್ನೀಸ್ ಕೂಡ ಇಟ್ಕೋಬೋದು. ಯಾಕಂದರೆ ಎಮರ್ಜಿಂಗ್ ಕಂಪ್ನೀಸಲ್ಲಿ ನೀವು ರಿಟರ್ನ್ಸ್ ಜಾಸ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿರಂತರವಾಗಿ ಇದೇ ಥರ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ಕಲಿತಾ ಹೋಗೋಣ, ಮ್ಯೂಚುವಲ್ ಆಗಿ ಕಲಿತಾ ಹೋಗೋಣ. ನಿಮ್ಮ ಸಜೆಷನ್ಸ್ ಇದ್ರೂ ಕೊಡಿ, ನೆಗೆಟಿವ್ ಕಾಮೆಂಟ್ಸ್ ಇದ್ರೂ ಮಾಡಿ, ನೋ ಪ್ರಾಬ್ಲಮ್. ಏನೋ ಅದು ನನಗೇನು ಐ ಡೋಂಟ್ ಫೀಲ್ ಆರ್ ಐ ಡೋಂಟ್ ಈವನ್ ಬಾದರ್ ಅಬೌಟ್ ದಟ್. ನೆಗೆಟಿವ್ ಕಮೆಂಟ್ ಇದ್ರೂ ಹಾಕಿ, ಪಾಸಿಟಿವ್ ಕಮೆಂಟ್ ಇದ್ರೂ ಮಾಡ್ತಾ ಹೋಗಿ. ಒಟ್ಟಿನಲ್ಲಿ ಏನಪ್ಪ, ಈ ಚಾನಲ್ನಿಂದ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟು ಒಂದಷ್ಟು ಯಾರಿಗೆ ಸೀರಿಯಸ್ ಇದೆಯೋ ಅವರಿಗೆ ಹೆಲ್ಪ್ ಆದರೆ ಸಾಕು, ಅಷ್ಟೇ ನನ್ನ ಉದ್ದೇಶ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.